ಅಂದ್ರೆ ಚೆನ್ನಾಗಿ ಒಳ್ಳೆ ಸಂಗೀತ ಕೇಳಿಸ್ತಾ ಅಷ್ಟೊಂದು ಮಿಸ್ ಮಾಡ್ಕೊಂತ ಇದ್ದ ನಾನು. ತುಂಬಾ ಮಿಸ್ ಮಾಡ್ಕೊಂತಿದ್ದೆ ಭುವನ ನಿನ್ನ. ನಿನಗೆ ಗೊತ್ತಿಲ್ವಾ ಮ್ಯಾಟ್ರ್ ನಂಗೆ ಯಾವಾಗ ಹೇಳಿದ್ಯಾ ನೀನು? ಸರಿ ಜೊತೆ ಬರ್ಬೇಕಂತ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ. ಕೆಫೆಗೆ ಹೋಗ್ತಾ ಇಲ್ವಾ ನಾವು? ಒಂದ್ಸಲಕ್ಕೆ ಇಬ್ಬರನ್ನ ಪ್ರಾಂಕ್ ಮಾಡ್ತೀರಾ? ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಕರೆಕ್ಟ್ ಟೈಮಿಗೆ ಬಂದ. ಹೊಸ ಫೋನ್ ತಗೊಂಡಿದ್ದಾನೆ. ಸಕ್ಕತ್ತಾಗಿ ನಂತರ ಕ್ಯೂಟ್ ಆಗಿದೆ ತೇಜ. ನಿನ್ಗಿಂತ ಕ್ಯೂಟ್ ಆಗಿದೆ ಸಂಧ್ಯಾ. ಸಾಯ್ಬೇಡ ಆಯ್ತು. ಎನಿವೇಸ್ ಗೈಸ್, ಅವ್ನು ನನ್ಗೆ ಇಂಪ್ರೆಸ್ ಮಾಡೋ ಸ್ಕಿಲ್ಸ್ ಅನ್ನೋದು ದೇವ್ರು ಕೊಟ್ಟೇ ಇಲ್ಲ, ಏನ್ ಮಾಡಕ್ ಆಗಲ್ಲ. ಸೊ ಬಿಟ್ಟಾಕೆ ಅದೆಲ್ಲ ಕ್ಯೂಟ್ ಕ್ಯೂಟ್ ಬಾಯ್ಸ್ ಗೆ ಸ್ಕಿಲ್ಸ್ ಕಲ್ತ್ಕೋಬೇಕು ಅಂದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಎನರ್ಜಿ, ಟೈಮ್, ಇನ್ವೆಸ್ಟ್ಮೆಂಟ್ ಎಲ್ಲ. ಗೈಸ್ ನಾನೇನೋ ಒಂದ್ ಪ್ಲಾನ್ ಮಾಡ್ಕೊಂಡಿದ್ದೆ, ಇವ್ನ ಈ ತರ ಎಲ್ಲ ಮಾತಾಡಿ ನನ್ಗೆ ಅಪ್ಸೆಟ್ ಮಾಡ್ತಾವನೆ. ನಾನ್ ಮಾಡಲ್ಲ ಗೈಸ್. ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ? ಸೊ ತೇಜ, ನಿಂದು 50K ಆಗಿದೆಯಲ್ಲ ಯೂಟ್ಯೂಬ್ ಅಲ್ಲಿ. 51 ಆಗೈತೆ ಸಂಧ್ಯಾ. ಸೊ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅದೇನ್ ಸರ್ಪ್ರೈಸ್ ಸಂಧ್ಯಾ? ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಎಲ್ಲಿ ಅಂತ ಗೊತ್ತಾ? ಏನ್ ಮಾಡ್ತೀನಿ ಅಂತ ಗೊತ್ತಾ? ದಟ್ ಈಸ್ ಸರ್ಪ್ರೈಸ್ ತೇಜ. ಫುಲ್ ಅರೇಂಜ್ಮೆಂಟ್ಸ್ ಆರ್ ಡನ್. ಸೊ ಗೈಸ್, ನಾವೊಂದು ಈಗ ಕ್ವಿಕ್ ಟ್ರಾನ್ಸಿಷನ್ ಮಾಡುವ. ಸೊ ಅವ್ನ್ ರೆಡಿ, ಗೆಟ್ ರೆಡಿ ವಿತ್ ಅಸ್ ಮಾಡೋಣ. ಬಟ್ಟೆ ಎಲ್ಲ ವಿಚಾರ ಸರಿ. ರೆಡಿ ವಿತ್ ಮೀ ಮಾಡೋಣ ತೇಜ್. ಓಕೆ, ಇನ್ ದಿ ಕೌಂಟ್ ಆಫ್ 3. ನೆಟ್ಟಿಗೆ ಹಿಡ್ಕ. ಸಾರಿ, ಅದು ಹೊಸ ಫೋನ್ ಅಲ್ವಾ, ಹಿಂಗ್ ಹೇಳ್ಕೊಂಡು ಹೋಗ್ತೈತೆ. ಅದು ತೇಜ ನಿನ್ ಕಡೆ ಹಿಂಗೆ ಸೊಲಿತೈತೆ ತೇಜ. ಯಾವ್ದೇ ಇದು ಜಿಗ್ 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 ಜಿಗ ಯಾವ್ದೆಲ್ಲ ಬಟ್ಟೆಗಳು ಹಾಕೊಂಡು ನೋಡಿದ್ಯಾ? ಗೈಸ್ ಏನೋ ಅನ್ಕೊಂಡಿದ್ದೆ ಗೈಸ್, ಪರವಾಗಿಲ್ಲ ಅಂದ್ರೆ ಚೆನ್ನಾಗಿ ಒಳ್ಳೆ ಹೆಂಗೆ ಅನ್ಸೋಣ ಕಮೆಂಟ್ ಹಾಕ್ಬಿಡಿ. ಹೆಂಗೆ ಕೇಳಿಸ್ತಾ? ಕೇಳಿಸ್ತಾ? ಓ ಕೇಳಿಸ್ಬಿಡು. ನಿಂಗೆ 50K ಸಬ್ಸ್ಕ್ರೈಬರ್ಸ್ ಆಗಿದಾರಲ್ಲ. ಸೊ ನಿಂಗೆ ಹೆಂಗ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ಹ್ಯಾಪಿ. ಅದಾದ್ಮೇಲೆ 50K ಸಬ್ಸ್ಕ್ರೈಬರ್ಸ್ ನ ನನ್ ಸ್ಟೈಲ್ ಅಲ್ಲಿ ಸೆಲೆಬ್ರೇಟ್ ಮಾಡೋಣ. ಏನಂತ್ಯಾ? ನಿನ್ ಸ್ಟೈಲ್ ಅಲ್ಲ, ಮಾಡಿದ್ದೀನಿ ಆಲ್ರೆಡಿ. ಹಿಂಗಲ್ಲ, ಇನ್ನು ವೆರೈಟಿ ಆಗಿ. ವೇಟ್, ಏನೋ ತೇಜ ಸೆಂಟಲ್ ಹೊಡ್ಕೊಳಂಗ್ ಆಗ್ಬಿಟ್ಟಿದ್ಯಾ? ಗಮ 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 ಅಂತ ಹೇಳ್ತಾ ಇದ್ಯಾ? ಯಾವ ಪರ್ಫ್ಯೂಮ್ ಇದು? ನನಗೂ ಅಂತ ಹೋಗ್ ಮಾಡ್ಬೇಕಿತ್ತು. ಆಕ್ಚುಲಿ ಇದ್ರ ಹೆಸರು ದ ಮ್ಯಾನ್ ಕಂಪ್ನಿ ಹೋಪ್ ಅಂದ್ಬಿಟ್ಟು ಹಾಕೊಂಡ್ರೆ ಹಂಗ ಫುಲ್ ಘಮ ಘಮ ಅಂತ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ತೈತಲ್ಲ. ತೇಜ ಆಲ್ರೆಡಿ ಇದನ್ನ ಇಷ್ಟು ಯೂಸ್ ಮಾಡೋಣ. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೆ. ಅವ್ನ್ ಸ್ಪ್ರೇ ಮಾಡ್ಕೊಂಡಿದ್ದು ಎವ್ರಿ ಮೂಮೆಂಟ್ ಆನೆಸ್ಟ್ಲಿ ಸಿಕ್ಕಾಬಟ್ಟೆ ಫ್ರೆಶ್ ಸ್ಮೆಲ್ ಬರುತ್ತೆ. ಅಂಡ್ ನಂಗೂ ಇದು ತುಂಬಾ ಇಷ್ಟ ಆಯ್ತು. ಇದನ್ನ ದೇಪದೆ ನಾನು ಅಲ್ಲೋ, ಇದನ್ನ ತುಂಬಾ ದಿನ ಬಳಸ್ತಾ ಇದೀನಿ ಆಯ್ತಾ. ಕಾಲೇಜ್ಗೆಲ್ಲ ಹಾಕೊಂಡು ಹೋದಾಗ ಒಳ್ಳೆ ಸ್ಮೆಲ್ ಕೊಡುತ್ತೆ ಅಂತ ಹುಡುಗಿಯರೆಲ್ಲ ನೋಟಿಸ್ ಮಾಡ್ತಾರೆ. ಅದೇ ಒಂದು ರೀಸನ್, ಅದೂ ಒಂದು ರೀಸನ್ ಇದು ಹಾಕೋಣಕ್ಕೆ. ಆಮೇಲೆ ಇದು ಕ್ಲೀನ್ ಆಗಿದೆ ಅಂದ್ರೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತದೆ, ಫ್ರೆಶ್ ಸ್ಮೆಲ್ ಕೊಡುತ್ತೆ. ಜನ ನೋಟಿಸ್ ಮಾಡೋ ರೇಂಜ್ ಚೆನ್ನಾಗೇ ಇದೆ. ಎವ್ರಿಡೇ ಯೂಸ್ ಕೂಡ ಇದು ಚೆನ್ನಾಗಿದೆ ಆಯ್ತಾ. ಇದು ನಾನು ನಿಂಗೆ ಯಾರಿಗೂ ಕೊಡಕ್ಕಾಗಲ್ಲ. ಬಟ್ ಹುಡುಗಿಯರು ಬಂದು ನೋಟಿಸ್ ಮಾಡೋದು ಯಾಕೋ ಸ್ವಲ್ಪ ಜಾಸ್ತಿ ಆಗಿಲ್ವಾ? ಸರಿ ಬಿಡು, ನೋಟಿಸ್ ಮಾಡಲ್ಲ. ನಾನು ಹಾಕೊಂಡು ಹೋಗ್ತೀನಿ, ಅವರೇ ಬಂದು ಹಿಂಗೆ ಒಂದು ಕಣ್ಣ ಹಾಕೊಂಡು ಅದನ್ನ ನಾನು ನೋಟಿಸ್ ಮಾಡ್ತೀನಿ ಅಷ್ಟೇ. ಹೇಳ್ತಿದೀನಿ, ಇದು ಪರ್ಫೆಕ್ಟ್ ಗಿಫ್ಟ್ ಅಂತಾನೆ ಹೇಳ್ಬೋದು. ತೇಜ ತಗೊಂಡಿರಲಿಲ್ಲ, ನಾನೇ ಗಿಫ್ಟ್ ಮಾಡ್ಬಿಡ್ತಿದ್ದೆ 50K ಸೆಲೆಬ್ರೇಷನ್ಸ್ಗೆ. ನೀವು ಇದನ್ನ ಟ್ರೈ ಮಾಡ್ಬೋದು. ಆದ್ರೆ ಎಲ್ಲಿ ಇಸ್ಕೊಂಡು ಅಂತ ಅವನ್ನೇ ಕೇಳೋಣ. ಎಲ್ಲಿ ಇಸ್ಕೊಂಡೆ? ಇದು ಮ್ಯಾನ್ ಕಂಪ್ನಿ ವೆಬ್ಸೈಟ್ ತಗೊಂಡಿದ್ದೆ. ನಿಂಗಾರು ಬೇಕಾದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ, ಮಿಂತ್ರಾ ಅಲ್ಲಿ ಎಲ್ಲರೂ ಅವೈಲೇಬಲ್ ಇದೆ. ಟ್ರೈ ಮಾಡಿ, ಚೆನ್ನಾಗಿದೆ ಗೈಸ್. ನಾನಂತೂ ಇವಾಗಲೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಓಕೆ, ಅವನ ಲಿಂಕ್ ಅವ್ನು ಕಳ್ಸ್ತಾನೆ. ನನ್ ಕೆಲಸ ಮಾಡಿರೋ ಹೊಡ್ಬಿಡಲ್ವಾ, ಲಿಂಕ್ ಕಳಿಸ್ತಾನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಪ್ಲೀಸ್ ಗೋ, ನೀವು ಚೆಕ್ಔಟ್ ಮಾಡಿ, ಟ್ರೈ ಮಾಡಿ. ನಿಮ್ಗೂ ಇಷ್ಟ ಆದ್ರೆ ನೀವು ಗಿಫ್ಟ್ ಮಾಡಬಹುದು. ಹೇಳೋದ್ ಮಾಡ್ತಿದ್ದೆ, ಹೋಪ್ ಸ್ಲೀಕ್ ಆಗಿ ರಾಯಲ್ ಲುಕ್ ನೇ ಕೊಡುತ್ತೆ. ಅಂಡ್ ಇದು ಬಂದು ಮಸ್ಕುಲೈನ್ ಬಾಟಲ್. ಕ್ರೇಜಿ ವಿಷಯ ಏನಂದ್ರೆ ಹೋಪ್ ನ ಅಂಡರ್ 500 ರೂಪೀಸ್ ಅಲ್ಲೇ ನೀವು ಪರ್ಚೇಸ್ ಮಾಡಬಹುದು. ಬೇಸಿಕಲಿ ವೆರಿ ಅಫೋರ್ಡಬಲ್ ಪ್ರೈಸ್. ಕರೆಂಟ್ಲಿ 50% ಆಫ್ ನಡೀತಿದೆ. ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ, ಸೊ ಚೆಕ್ಔಟ್ ಮಾಡಿ. ಗೈಸ್, ಫೈನಲ್ ಆಗಿ ನಮ್ಮ ಔಟ್ಫಿಟ್ ನ ಸಂಜೆ ಈ ತರ ಎಲ್ಲ ರೆಡಿ ಮಾಡಿಸಿದಾಳೆ. ಹೇಗಿತ್ತೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ತೇಜ ಕಣ್ಣು ನೋಡಿ, ತೇಜ ಕಣ್ಣು ತೋರ್ಸಪ್ಪ. ತೇಜ ನೋಡು, ಇವಳೇನೋ ಸೆಲೆಬ್ರೇಷನ್ ಅಂತಾಳೆ. ನಾನೆಲ್ಲ ನಿದ್ದೆ ಮಾಡಿದ್ಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾಳೆ. ನಂಗೆ ಅದೇ ಬೇಜಾರು. ಯಾವ ಟೈಮ್ ಏನ್ ಮಾಡ್ಬೇಕು ಅದ್ ಮಾಡಲ್ಲ ಇವಳು. ನಿದ್ದೆ ಬಂದಾಗ ಕುಡುಕ್ ನನ್ ಮಗ ತರ ಆಡ್ತಾನೆ. ಅಯ್ಯೋ, ಏನೇನ್ ಆಗ್ತಿದ್ದೀರಾ ಹೇಳ್ಬಿಟ್ಟು ನಗ್ರಿ. ಸೇಮ್ ನಿಮ್ಮ ತರನೇ ಐತೆ. ಓವರ್ಗೆ ಆಡ್ಬೇಡ್ರಿ ಪಾಪ. ತೇಜಗೆ
ಒಂದು ಸೆಲೆಬ್ರೇಷನ್ ಅರೇಂಜ್ ಮಾಡ್ಕೊಂಡಿದ್ದೀನಿ, ಹೋಗಿ ಬಂದ್ಬಿಡ್ತೀನಿ ಪಾಪ. ಜಸ್ಟ್ ಒಂದು 1 hour ಪಾಪ ಅಷ್ಟೇ. ಏನಪ್ಪ ಇವತ್ತು ತೇಜ ಹುಟ್ಟು ಹಬ್ಬ ಇವತ್ತು. ಪಾಪ ತೇಜ ಹಬ್ಬ ಇವತ್ತು. ಪಾಪ ಸರಿ ರೈಸ್ ಆಗ್ಬೇಡ, ಹೋಗ್ಬಿಡು. ಪಾಪ ನೈಟ್ ಇವಳು ಯಾಕೆ ಓದ್ಬಿಡ್ತೀನಿ ಮಗಳೇ. ಬಾಯಿ ಮುಗಿಸ್ಕೊಂಡಿದ್ರೆ ಸುಮ್ಮನೆ ಇರ್ತೀಯ ನೀನು. ಆಲ್ರೆಡಿ ಅರೇಂಜ್ ಮಾಡ್ಸಿದ್ದೀನಿ, ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಮನೆ ಕಾಸು ಕೊಟ್ಟಿಲ್ವ ನಾನು? ಏನ ಆಗಲ್ಲ ಪಪ್ಪ, ಪ್ಲೀಸ್ ಪಪ್ಪ ಬೇಗ ಬರ್ತೀವಿ ಪಪ್ಪ. ಓಕೆ ಡನ್. ನೈಟ್ ಎಲ್ಲೋ ಕರ್ಕೊಂಡು ಹೋಗ್ಬೇಡ್ವೋ, ನಾಚಿಕೆ ಹೇಳಿದೀನಿ ಪಪ್ಪ. ನೈಟ್ ಏನಾದ್ರು ಕರ್ಕೊಂಡೋದ್ರೆ ಹೊಡೆದೇ ಸಾಯಿಸ್ಬಿಡ್ತೀನಿ. ನಾನು ಇವನಿಬ್ರೆ, ಇನ್ ಯಾರಿಲ್ಲ. ನನ್ ಲವರ್ ಬರ್ತಾನೆ ಡ್ಯಾಡಿ, ಸೀಕ್ರೆಟ್ ಲವರ್. ಡ್ಯಾಡಿ ಇವನೇ ಡ್ಯಾಡಿ ಅಲ್ಲ, ಇವ್ ನನ್ ಲವರ್ ಅಲ್ಲ, ಅದು ಬೇರೆ ವಿಷಯ. ಕರ್ಕೊಂಡು ಹೋಗ್ತಿರೋದಲ್ಲ, ಬೇಜಾನೆ ಕರ್ಕೊಂಡು ಏನಪ್ಪ ನಿಜ ನಮ್ಮ ಮಾತು ಬೆಲೆಗಳಿಲ್ಲ. ಪಾಪ ಬೇಗ ಬರ್ತೆ ಪಾಪ ಪ್ಲೀಸ್. ಇಲ್ಲ ನೈನ್ ಮಾಡಿ ನೆಟ್ ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಇವತ್ತಲ್ಲ, ಇವತ್ತಾದ್ಮೇಲೆ ಹಿಡ್ಕೊಳತ್ತೆ ಕಾಡು, ಬೇಗ ಕಾಡು ಹಿಡ್ಕೊಳ. ಬಾರೋ, ನಾನು ಕಾಮ್ ಡೌನ್ ಮಾಡಿಸ್ತೀನಿ ಬಾರೋ. ಲೇಟ್ ಆದ್ರೆ ಮತ್ತೆ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಅತ್ತೇಜ ಆಲ್ರೆಡಿ ಟೈಮ್ ಆಯ್ತು. ಏನಪ್ಪ ನಡ್ತಾ ಇದ್ದೀನಿ ನೀನು? ನಾನು ಸ್ವಲ್ಪ ಮುಖ ಒರೆಸ್ಕೊಂಡು ಫ್ರೆಶ್ ಅಪ್ ಆಗಿ ಆಕ್ಟಿವ್ ಆಗಿರ್ಲಿ ಅಂತ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೆ. ಆಯ್ತಾ? ನಾನು ವಾಪಸ್ ಬರ್ತೀನಲ್ಲ ಮನೆಗೆ, ಅವಾಗ ಇನ್ನೂ ಡಬಲ್ ಆಗಿ ಬೈತಾರೆ. ಅದಕ್ಕೆಲ್ಲ ಪ್ರಿಪೇರ್ ಆಗಿ ಹೋಗಿರ್ಬೇಕು, ಅದಕ್ಕೆಲ್ಲ ಡಬಲ್ ಗುಂಡಿಗೆ ಇರ್ಬೇಕು. ನಂತರ ಬೈಸ್ಕೊಂಡು ಅಭ್ಯಾಸ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್ ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ, ಅದಕ್ಕೆ ಬೈತವ್ರೆ ಪಾಪ. ಅವರು ಕಾಲೇಜಿ ಅವ್ರಿಗೆ ಟೈಮ್ ಬಂದು 10:48. ಏನಾದ್ರು ತಗೊಂಡ್ಬರ್ತೀಯ ಅಂದ್ರೆ ಅಪ್ಪ ಕೈಲಿ ಬೆಳೆಸ್ಕೊಂತೀನಿ. ಇವಾಗ ನನ್ನ ಮೇಲಾದ್ರೂ ನನಗೆ ಬ್ಯಾಟಿಂಗ್ ಆಗುತ್ತೆ ಅಂತ. ಸೊ ಹೆಂಗಿದ್ರೆ ಇವಾಗ ನಾನು ಕೊಡ್ತೀನಿ ಅಂದ್ರೂ ಬ್ಯಾಟಿಂಗ್ ಆಗುತ್ತೆ ತಾನೆ. ಅದಾಗುತ್ತೆ, ಸ್ವಲ್ಪ ಕಮಿಷನ್ ಬೇಡ. ಸರಿ ಪವಿ, ನಿನ್ಗೆ ಕಮಿಷನ್ ಆಗಿ ನಾನು ತಗೊಂಡ್ಬರ್ತೀನಿ ಏನಾದ್ರು. ಬೇಡ ಲಿಪ್ಸ್ಟಿಕ್ ಹಾಕೊಂಡು. ಸರಿ ಹೋಗು, ಬಾಯ್, ಟಾಟಾ. ನಾನು ಇಲ್ದಿರ ನೀನ್ ಇಲ್ಲಿಂದ ಆಚೆ ಹೋಗ್ತೀಯ, ಅದ್ ಹೆಂಗ್ ಹೋಗ್ತೀಯ ನಾನು ನೋಡ್ತೀನಿ. ಕುಡ್ಕಿ ತರ ಫಸ್ಟ್ ನಡೆಯೋದು ಬಿಡು, ಆಮೇಲೆ ಇರ್ತೀನಿ ದೊಡ್ಡ ಮಾತಾಡು. ಕುಡ್ದಾಗ ಸ್ಟ್ರೈಟ್ ಆಗಿ ಇರ್ತೀನಿ, ಕುಡ್ದಿಲ್ಲ ಅಂದ್ರೆ ಹಿಂಗ ಹುಡುಕರ ಕಷ್ಟಗಳು 111. ನಮ್ ಪವಿ ಕ್ಯೂಟ್ ಆಗಿ ನಚ್ಕೊಂತಾಳೆ. ಪವಿ ಈಗ ಫೈನಲಿ ಹೊರಗಡೆ ಹೋಗ್ತಿದೀವಿ, ಹೆಲ್ಮೆಟ್ ಹಾಕೊಂಡಿದೀವಿ. ನೈಟ್ ಆದ್ರೂ ಎಲ್ಲ ತೇಜ ಎಲ್ಲ ನಾನು ಹೇಳಿದಕ್ಕೆ ಇಲ್ಲ ಅನ್ಬಿಟ್ಟಿದೆ. ನಾನು ನಿನ್ ಬಗ್ಗೆ ತಲೆ ಕೊಚ್ಕೊಳ್ತಾ ಇದ್ದೀನಿ. ಇಲ್ಲ ಗೈಸ್, ನಾನೇ ಹೆಲ್ಮೆಟ್ ಹಾಕೋ ಅಂತ ಹೇಳಿದ್ವಿ ಇವ್ರಿಗೆ. ನೋಡಿ ಏನ್ ಸರ್ಪ್ರೈಸ್ ವೆಯ್ಟ್ ಮಾಡ್ತಿದ್ದೆ ತೇಜನ್ಗೋಸ್ಕರ ಅನ್ನೋದಿಗೆ. ಎನಿ ಕ್ಲೂ ತೇಜ? ತುಂಬಾ ಹೈಪ್ ಕೊಡ್ತಾ ಇದೆಯಾ? ಹೈಪ್ ಹೋಗಿ ಫ್ಲಾಪ್ ಆದ್ರೆ ನೋಡಿ ಬರ್ತಾ ಇರ್ಬೇಕಾದ್ರೆ ಹಿಂಗೆ ಗಾಡಿ ಗುದ್ದಿಸ್ಬಿಟ್ಟು ಖರ್ಚಲ್ಲಿ ನಿನ್ ಕೈ ಮೇಲೆ ಹಾಕ್ತೀನಿ, ನಿನ್ ಕೈ ಮೇಲೆ ಹಾಕ್ಸ್ಬಿಡ್ತೀನಿ. ಇಲ್ಲ ನಡಿ ತೇಜ. ನೈಟ್ ಔಟ್ ಹೋಗ್ತಾ ಇದೀವಲ್ಲಿ ನಾವು. ಫಸ್ಟ್ ಟೈಮ್ ತೇಜನ್ ಜೊತೆ ನಾನು ನೈಟ್ ಔಟ್ ಹೋಗ್ತಾ ಇರೋದು. ತೇಜನ್ ಒಬ್ನ ಜೊತೆನೆ ನೈಟ್ ಔಟ್ ಹೋಗ್ತಾ ಇರೋದು. ನೈಟ್ ಔಟ್ ಇದ್ದವಳೆ ಲೈಫಲ್ಲಿ ಯಾವ್ಯಾವ್ದು ಅಚೀವ್ಮೆಂಟ್ ಗಳು ಮಾಡ್ತಾಳೆ, ಇವ್ಳು ಯಾವ್ದಾವ್ದು ಎಕ್ಸ್ಪೀರಿಯನ್ಸ್ ಗಳು ಮಾಡ್ತಾಳೆ. ತೇಜ ಹುಡುಗಿ ಗೈಸ್ ಪಾಪ ಮನೆಯಲ್ಲೇ ಇರ್ತಾನೆ. ಅವ್ನಿಗೆ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲ ನನ್ನಿಂದ ಅವ್ನಿಗೆ ದಾರಿ ದೀಪ. ನಾನ್ ಬರ್ತಾ ಇನ್ನೋದಕ್ಕೆ ನಿಮ್ ಡ್ಯಾಡಿ ಬಿಟ್ಟಿದ್ದಲ್ಲಿ. ಅಲೋ, ನಾನಿದ್ದೀನಿ ಅನ್ನೋದಕ್ಕೆ ನಿಮ್ಮಮ್ಮ ಧೈರ್ಯ ಕಲ್ಸಿರೋದಲ್ಲಿ. ಸೊ ಗೈಸ್ ಫೈನಲಿ ತೇಜನ್ಗೆ ಸರ್ಪ್ರೈಸ್ ಕೊಡಕ್ ಹೋಗ್ತಾ ಇದೀನಿ. ನನ್ನ ಜೀವನದಲ್ಲಿ ಅವನೇನು ಮಾಡಲ್ಲ, ಸರ್ಪ್ರೈಸ್ ಕೊಟ್ಟಿಲ್ಲ. ಆದ್ರೆ ನಾನ್ ಮಾಡ್ತಾ ಇದ್ದೀನಿ. ನಂದು ತಾಯಿ ಗುಣ, ನಂದು ದೊಡ್ಡ ಮನಸ್ಸು. ತಾಯಿ ಗುಣ 49.99 ಇದ್ದಾಗ ಸರ್ಪ್ರೈಸ್ ಕೊಟ್ಟವರು ತಂದೆ ಗುಣ. ನಿಂದು 50, 30, 51 ಆಗಿ 51,100 ಆದ್ಮೇಲೆ ಕೊಡ್ತಾ ಇದೀರಾ, ನಿಂದು ತಾಯಿ ಗುಣ. ಇನ್ 200K ಕೊಡೋ ಮೊದಲನೇ ಸರ್ಪ್ರೈಸ್ ನಂದೇ ಸಂಧ್ಯಾ. ಇದನ್ನು ನೀವು ಬರ್ದಿಟ್ಕೊಳ್ಳಿ, ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಕಮೆಂಟ್ಸ್ ಹಾಕಿ ಅವ್ನಿಗೆ ನೆನ್ಪು ಮಾಡಿ, ಆಯ್ತಾ? ಅಪ್ಪ ಹೊರಗಡೆ ಕಳ್ಸಲ್ಲ ನೈಟ್ ಹೊತ್ತು ಅಂದ್ಬಿಟ್ಟು ನಾನೇನೋ ಪಾಪ ಆರ್ಡರ್ ಮಾಡ್ಬಿಟ್ಟಿದೀನಿ, ಬುಕ್ ಮಾಡ್ಬಿಟ್ಟಿದೀನಿ ಅಂತ ಬಾಯಿ ಮಾತಿಗೆ ಹಂಗ ಹೇಳಿ. ನೀನು ಕೆಫೆಗೆ ಹೋಗ್ತಾ ಇಲ್ವಾ? ನಾವು ಇಲ್ಲ ಯಾವ್ದೋ ಪ್ರೈವೇಟ್ ಥಿಯೇಟ್ರು, ಕೆಫೆ, ಪಾರ್ಟಿ ಹಾಲು ಆತರ ಯಾವ್ದು ಇಲ್ವಾ? ತೇಜ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ತೇಜ. ಇದಕ್ ಸೆಲೆಬ್ರೇಷನ್ ಅಂದ ನೀನು 50K ಹೋಗಿ ನಾನು ಮನೆಗೆ ಹೋಗ್ತೀನಿ. ಹೋಗಿ ನಿಂಗೆ ಕಟ್ಟೋಡ್ಕೊಂಡು ನೀನು ಸ್ಟಂಟ್ ಎಲ್ಲ ಮಾಡಬೇಡ ತೇಜ ಪ್ಲೀಸ್. ನನಗೆ ಡೌ ಮತ್ತೆ ಏನು ಎಕ್ಸ್ಪೆಕ್ಟೇಷನ್ ಕಡಿಮೆಲ್ಲಿ ನೀವು ಕೊಟ್ಟಿರೋ ಬಿಲ್ಡಪ್ಗೆ ಏನೋ ಸ್ವಲ್ಪ ಎಲ್ಲರೂ ಫ್ರೆಂಡ್ಸ್ ಬರ್ತಾರೆ, ಏನೋ ರಾಯಲ್ ಟ್ರೀಟ್ಮೆಂಟ್ ಇರ್ತದೆ, ಎಲ್ಲ ದೊಡ್ಡ ಕೇಕ್ ಬರ್ತದೆ, ಏನೋ ಇಟ್ಕೊಂಡಿದ್ದೆ. ನೀನು ನೋಡಿದ್ರೆ ಕಿತ್ತಾಗ್ರೆ ಬಿಲ್ಡಪ್ ಇಲ್ಲಿ ಹಾಟಿರೋದ, ಇಲ್ಲಿ ಹಾಟಿರೋದ ತೇಜ. ಎಲ್ಲಿರೋದು ನಿಂಗೆ ಆಟ್ರಮ್ ಅಂತ ಗೊತ್ತಾ? ಆಟ್ರಮ್ ವೆಂಟ್ರಿಕಲ್ ಅವೆಲ್ಲ ಗೊತ್ತಿಲ್ಲ ತೇಜ. ಅವೆಲ್ಲ ಗೊತ್ತಿರ ನೀನ್ ಯಾಕೆ ಹಿಂಗಿರ್ತಾ ಇದ್ದೆ?
ಹೌದು, ನಾನು ಕಾಮರ್ಸ್ ಸ್ಟೂಡೆಂಟ್. ಈ ಕಡೆ ಈ ಹ್ಯಾಟ್ ಸೆಂಟ್ರ್ ಈ ಕಡೆ ಹಿಂಗೆ ಟಿಲ್ಟ್ ಆಗಿರುತ್ತಂತೆ. ಟಿಲ್ಟ್. ಸರಿ ಸರಿ. ಈ ಹ್ಯಾಟ್ನ ಗಟ್ಟಿಯಾಗಿ ಇಟ್ಕೋ ಆಯ್ತಾ. ಆದ್ರೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬೇಡ. ದೊಡ್ಡ ಸರ್ಪ್ರೈಸಸ್ ಎಲ್ಲ ಕೊಡ್ತಾ ಇಲ್ಲ, ಓಕೆನಾ? ಐ ಮೀನ್ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತಾರಲ್ಲ, ಇದು ನನ್ನ ಲೈಫಲ್ಲಿ ಒಂದು ಪಾಯಿಂಟ್ ಬರ್ಕಂತೀನಿ, ನೋಟ್ ಮಾಡ್ಕೊಂತೀನಿ. ಇವರು ಬಂದು ನಾನು ರ್ಯಾಪರ್ ಭೂವಿ ಅಂತಾರೆ. ರ್ಯಾಪ್ ಮಾಡ್ತಾನೆ ಹುಡುಗ. ಸೊ ಎಸ್, ಇವಾಗ ತೇಜಾಗ ಏನೋ ಸರ್ಪ್ರೈಸ್ ಕೊಡೋಣ ಅಂತಿದ್ದೀವಲ್ಲ, ಸೊ ಅದಕ್ಕೆ ಜಾಸ್ತಿ ಹೆಲ್ಪ್ ಮಾಡ್ತೀನಿ. ಬೇಕ್ರಿನಲ್ಲಿ ಏನ್ ಬೇಕಾದ್ರೂ ಇಸ್ಕೊಂಡ್ ತಿನ್ಬೋದು ತೇಜ. ಏನ್ ಬೇಕಾದ್ರು ಎಷ್ಟು ಬೇಕಾದ್ರು ಇಲ್ಲೇ ತಿನ್ಬೇಕು, ಪಾರ್ಸಲ್ ಎಲ್ಲ ಇಲ್ಲ. ಕಮಾನ್ ತೇಜ. ಎಸ್, ಏನ್ ಬೇಕಾದ್ರು ಇಸ್ಕೊಂಡ್ ತಿನ್ಬೋದು. ತಿನ್ಬೋದು. ಇಸ್ಕೊಂಡ್ ಮನೆಗೆ ತಗೊಳಂಗಿಲ್ಲ. ಇಸ್ಕೊಂಡ್ ಇಲ್ಲೇ ಖರ್ಚು ಮಾಡ್ಬೇಕು, ಇಲ್ಲೇ ತಿನ್ಬಿಡ್ಬೇಕಷ್ಟೇ. ಒಂದ್ 5 ಬ್ಲಾಸ್ಟರ್ಸ್. 5 ಬ್ಲಾಸ್ಟರ್ಸ್. ಇಲ್ಲೇ ಅದು 5 ತಗೊಂಡ್ರು ಇಲ್ಲೇ ಮಾಡ್ದಾಕಿದೆ. ಹೊಡೆದೇ ಸುಡ್ತೀನಿ ಸುಮ್ಮನೆ ವೇಸ್ಟ್ ಮಾಡಿದ್ರೆ. ತೇಜ ಅದಕ್ಕೆ ಭುವನ್ ಕರ್ಕೊಂಡ್ ಬಂದಿದ್ದು. ಅವ್ನು ರೆಗ್ಯುಲರ್ ಕಸ್ಟಮರ್ ಅಷ್ಟೇ. ನಂಗೆ ಬೇಡ. ಊಟ ಆಯ್ತು. ಎಲ್ಲ 10:00ವರೆಗೆ ಬರ್ತೀನಿ, ಒಂದು 11:00ವರೆಗೆ ಬಂದ್ರೆ ಯಾರು ಕಾಯ್ಕೊಂಡು? ಇವ್ರೆಲ್ಲ ಕಡೆ ಡಿಲೇ ಬ್ರಾ. ನನಗೂ ನಿದ್ದೆ ಬರೋ ಟೈಮಲ್ಲಿ ಈಚೆ ಹೋಗೋಣ ಅಂತ ಕರ್ಕೊಂಡು ಬರ್ತಾನೆ. ಫಸ್ಟ್ಲಿ ನಾನು ಏನ್ ಬೇಕು ತಿಂತೀನಿ. ನಿಮ್ ಕೈಯಲ್ಲಿ ಕ್ಯಾಶ್ ತೋರಿಸಿ. ಕಲ್ಸಿದ್ದೆ ನಾನು ಕೇಳೋದಿಲ್ಲ ಅಲ್ಲ ಭುವನ. ನನ್ಗೆ ನನ್ನನ್ 6 ಹಾಕ್ಬೇಡಮ್ಮ, ಇಲ್ಲಿ ನನ್ನ ಹತ್ರ ಏನೂ ಇಲ್ಲ. ನನ್ನನ್ 6 ಹಾಕ್ಬೇಡ. ಏನಾದ್ರು ತಗೋ ಅಂತ ಕಾಸಿಲ್ಲ ಅಂದ್ರೆ ಏನ್ ತಗೊಳೋದು? ನಾನೇ ಖರ್ಚು ಮಾಡ್ಬೇಕು. ನನ್ನ ಫ್ರೆಂಡೇನಾ, ಹಿಂಗೇನ್ ಬೇಡೇನೋ. ಹೊಟ್ಟೆ ತುಂಬಿರೋ ಹೊಟ್ಟೆಗೆ ಏನ್ ಕೊಟ್ಟು ಮಿಸ್ಟೇಸ್ ಅಂದ್ರೆ ಸಾಕಪ್ಪ. ಅಣ್ಣ ನಮ್ಗೊಂದು ಚಾಕ್ಲೇಟ್ ಕೇಕ್ ಕೊಡಿ. ಅಷ್ಟೇ ಹೇಳ್ತಾಳಲ್ಲ. ಅಯ್ಯೋ ಅಣ್ಣ, ನೋ ಚಾಕ್ಲೇಟ್ ಕೇಕ್. ಬೇರೆ ತಗೊಳ್ತೀನಿ. ಇಷ್ಟೊತ್ತಲ್ಲಿ ಕೇಕ್ ತಿಂತಾರ? ಅದೇ ಅಲ್ಲೋ ಎಲ್ಲೋ ಅಲ್ಲ, ಉಳ್ಕಲ್ಲ ಆಗ್ಬಿಡ್ಬೇಕು. ಇತ್ತಾಗ ಯಾವ್ದು ಡಿಫ್ರೆಂಟ್ ಆಗಿತ್ತು. ಅಣ್ಣ ಇದು ಕೊಡಿ. ಮನೆಗೆ ಹೋಗಿ ಊಟ ಮಾಡು. ತಗೊಂಡ್ಬಿಡ್ತೀವಿ. ಏನೋ ಗೊತ್ತಿಲ್ಲ ನಿಂಗೆ. ನೀನು ತಗೊಂಡು ನೀನ್ ಟ್ರಯಲ್ ಆಗಿ ತಗೋ, ಎಕ್ಸ್ಪೆರಿಮೆಂಟ್ ಆಗಿ ನೋಡು, ಚೆನ್ನಾಗಿರೋ ತಗೋಣ ಅಂತ. ನನ್ ಜೊತೆ ಬರ್ಬೇಕಂತ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ. ಒಬ್ರಿಗಿಂತ ಒಬ್ರು ಜಾಸ್ತಿ ಆಗ್ಬಿಟ್ಟವ್ರೆ. ಮನೇಲಿ ಹೇಳ್ಬಿಟ್ಟೆ ಬರೋದಲ್ಲ ನನ್ ಜೊತೆ ಬರಕ್ಕೆ ಅಂತ. ಭುವನ್ ಅಂದ್ರೆ ಬಿಡ್ತಾರೆ. ಹೌದಾ? ಗೊತ್ತು ಭುವನ್ ಯಾರು ಅಂತ. ಗೊತ್ತಾ ಬ್ರಾ? ನಿನಗ್ ಗೊತ್ತಿಲ್ವಾ? ಈ ಮ್ಯಾಟ್ರ್ ನಂಗೆ ಯಾವಾಗ ಹೇಳಿದ್ಯಾ ನೀನು? ಸರಿ ನಡ್ಸು. ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ ಗಾಯ್ಸ್. ಏನೋ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿ ಮಸಾಲೆ ಜೊತೆ ಸ್ವೀಟ್ ತಿಂದ್ರೆ ಒಳ್ಳೆ ಕಾಂಬಿನೇಷನ್. ಮಿಕ್ಸ್ ಮಾಡ್ಕೊಡ್ತೀನಿ. ಸಾಕು ಇಲ್ಲಿದ್ದು ನಡಿ, ಮನೆ ಹೋಗೋಣ, ಅಪ್ಪ ಬೈಯುತ್ತೆ. ಏನ್ ಬೇಕಾದ್ರೂ ತಗೋ ಅಂದಲ್ಲೇ. ಅಷ್ಟೇ ಆಗೋಯ್ತು. ಬಿಲ್ ಮಾಡಿದ್ದಾಯ್ತಲ್ಲ 50 ರೂಪಾಯಿ. ಬಾ ನಿಮಗೂ ಕೆಲಸ ಇದೆ ಭುವನ. ಭುವನಿಗೂ ಕೆಲಸ ಇದೆ ಗೈಸ್. ಇಷ್ಟವಾದ ಖುಷಿಗೆ ಇಷ್ಟು ದಿನ ಬಂದ ಅಷ್ಟೊಂದು ಮಿಸ್ ಮಾಡ್ಕೊಂತ ಇದ್ದೆ ನಾನು. ತುಂಬಾ ಮಿಸ್ ಮಾಡ್ಕೊಂತಿದ್ದೆ ಭುವನ ನಿನ್ನ. ಹೇಳಿದ್ರೆ ನಾನೇ ಬಂದಿದ್ದೆ. ಕಣೋ ಸಾಕು, ಸಮಾಧಾನ. ಹೆಲ್ಮೆಟ್ ಹಾಕೊಂಡೇ ಹಾಕ್ಬೇಕ. ಎಂತ ಡೌ ಮಾಡ್ತವಡೆ ಗೊತ್ತಾ? ಎಸ್ ಬಾರಿ ಡೌ ಮಾಡ್ತಾವ್ ಭುವನು. ಅದು ತೇಜ ಮುಂದೆ ಆದ್ರೂ ಮಾಡೋ. ಅವ್ನು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಅವ್ನು ಏನಿಲ್ಲ ಬ್ರೋ, ನಿಂಗೆ ಎಂತ ಕೆಟ್ಟ ಚಾಯ್ಸ್ ಬ್ರೋ ಅಂತಾನೆ. ನಾನೇ ಹಾಕ್ಸಿದ್ದು. ಏನಕ್ಕೆ? ಅದು ಮ್ಯಾಚಿಂಗ್ ಇರ್ಲಿ ಅಂತ. ಇಲ್ಲವರೆಗೂ ಪಬ್ಸ್ ತಿನ್ನಕ್ಕೆ ಫಾರ್ಮಲ್ಸ್ ಎಲ್ಲ ಕರ್ಕೊಂಡ್ ಏನಕ್ಕೆ ಬರ್ಬಾರ್ದ ನಾವು ಹಿಂಗೆ? ನಾವು ಒಂದು ಟ್ರೆಂಡ್ ಸೆಟ್ಟರ್ ಆಗ್ಬಾರ್ದ? ಪಾಪ ತೇಜ ಫಾರ್ಮಲ್ಸ್ ಹಾಕೊಂಡ್ ಬಂದ್ ಗೈಸ್ ಪಬ್ಸ್ ತಿನ್ನಕ್ಕೆ. ಬಟ್ಟೆ ಹಾಕೊಂಡ್ ಬಂದಿದ್ದು. ಹೌದು. ಮಾತು ಕೇಳ್ಕೊಂಡ್ ಬಂದ್ರೆ ಹಾಕ್ಬೇಕು. ಒಂದು ಇಷ್ಟಾದ್ರೂ ರಿಯಾಕ್ಷನ್ ಮಾಡೋದು ನಾವು. ಇಷ್ಟ ಗೈಸ್ ತೇಜ, ನೋ ರಿಯಾಕ್ಷನ್. ಥ್ಯಾಂಕ್ ಯು ವೆರಿ ಮಚ್. ನಾನು ಎಕ್ಸ್ಪೆಕ್ಟೇ ಮಾಡದಿರೋ ಜಾಗಕ್ಕೆ, ಎಕ್ಸ್ಪೆಕ್ಟೇ ಮಾಡದಿರೋ ಐಟಮ್ನ ಟ್ರೀಟ್ ಆಗಿ ಕೊಡ್ಸಿದ್ಯಾ. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಹ್ಯಾವ್ ಪ್ರೆಸೆಂಟೆಡ್ ಮಿ ಸಮಥಿಂಗ್ ಫಾರ್ ಮೈ 50K. ಸಾಕು, ಜಾಸ್ತಿ ಆಯ್ತು ಗೈಸ್, ನಡೀರಿ ಹೋಗೋಣ ಮನೆಗೆ ಈಗ. ಅಷ್ಟು ಬೇಗ ಇನ್ನೂ ಇಲ್ಲ ಗೈಸ್. ಇವಳಿಗೆ ನಿಮ್ ಬರ್ಡೇ ಅಂದ್ರೆ ಏನು ಅಂತವಳೆ. ಒಂದು ಬರ್ಡೇ ಇವತ್ತು. 1 ನಿಮಿಷದಲ್ಲಿ ಬರ್ಡೇ ಇದೆ. 1 ನಿಮಿಷ ವೇಟ್ ಮಾಡಿರ್ತೀವಿ. ಹ್ಯಾಪಿ ಬರ್ಡೇ ಟು ಮೀ. ಲೈಫಲ್ಲಿ 1 ನಿಮಿಷ ಎಷ್ಟು ಇಂಪಾರ್ಟೆಂಟ್ ಬ್ರೋ? 1 ನಿಮಿಷ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹೆಂಗೆ? ಆಕ್ಸಿಡೆಂಟ್ ಯಾರು ಆಯ್ತವ್ರ? ಓ ಬರೀ ಆಕ್ಸಿಡೆಂಟ್. ಅವನು ಕೈ ಮುಡ್ಕೋ ಕಾಲ್ ಮುಡ್ಕೊ ರೇಸರು. ಸ್ಕ್ರೂಗಳೇ ಇದೆ ಎಲ್ಲ ಬಾಡಿ ಎಲ್ಲ. ಇಷ್ಟು ಬೇಗನ? ಎನಿವೇಸ್ ಬ್ರೋ, 12 is done. ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಬ್ರೋ. ಹೇಳು ಇವಾಗ ನಿನ್ ಬರ್ಡೇ ಅಲ್ಲ ಅಂತ. ಓ ಕುತ್ಕೊಳ್ಳಲಿ. ಅವ್ನ್ ಬರ್ಡೇ ಅಲ್ಲೋ, ಅವ್ನ್ ಫ್ರೆಂಡ್ ಬರ್ಡೇ. ಮತ್ತೆ ನೀನೇ ಅಲ್ವೇನೆ
12 ಬರ್ಡೇ ಐತೆ ಅಂತೀನಿ. ಅದ ಅವ್ರ ಫ್ರೆಂಡ್ದು. ನನ್ ಬರ್ಡೇ ಅಲ್ವಾ ಹಂಗಾದ್ರೆ? ಅಲ್ಲ 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 ನಿನ್ ಬರ್ಡೇ ಅಲ್ಲ. ಸೈಕ್ ಮಾಡ್ತಾಳೆ ಹೇಳು, ಸುಮ್ನೆ ಪ್ರಾಂಕ್ ಮಾಡ್ತಾಳೆ. ನಾನ್ ನಿಮ್ಮೊಬ್ಬರನ್ನೇ ಪ್ರಾಂಕ್ ಮಾಡೋದು, ನನ್ನೂ ಪ್ರಾಂಕ್ ಮಾಡ್ತಾಳೆ. ನಿನ್ ಬರ್ಡೇ ಅಂತ ಹೇಳಿ ಕರ್ಕೊಂಡ್ ಬರ್ತೀನಿ. ಜಾಸ್ತಿ ರಿಯಾಕ್ಟ್ ಮಾಡದೆ ಇದ್ದಾಗೆ ಅನ್ಕೋಬೇಕಾಗಿತ್ತು. ಅಲ್ಲ, ಅವಳು ನನಗೆ ಹೇಳಿದ್ದು ನಿನ್ ಬರ್ಡೇ ಅಂತ ಕರ್ಕೊಂಡ್ ಬರ್ತೀನಿ ತೇಜಾಗೆ ಪ್ರಾಂಕ್ ಮಾಡಕ್ಕೆ ಅಂದ್ಲು. ಇವಾಗ ನೋಡಿದ್ರೆ ನಂಗೆ ಹೇಳಿ ಪ್ರಾಂಕ್. ಸ್ಟ್ರಾಂಗು ಆದ್ರೆ ಹುಷಾರಲ್ಲ. ನಾನು ಹೆಲ್ಮೆಟ್ ಹಾಕಕ್ಕೆಲ್ಲ ಹೋದೆ ಪಾಪ. ಹೆಲ್ಮೆಟ್ ಹಾಕೊಂಡು ಆಟೋ ಅಲ್ಲಿ ಒಬ್ನಿ. ಈ ತರ ಒಂದ್ಸಲಕ್ಕೆ ಇಬ್ಬರನ್ನ ಪ್ರಾಂಕ್ ಮಾಡ್ತೀಯ? ಬಾ ಹೋಗ್ಲಿ, ಸುಮ್ಮನೆ ಇಷ್ಟೊತ್ತಲ್ಲಿ ಚೆನ್ನಾಗಿರಲ್ಲ. ಯಾಕೆ ಸಿಗ್ತಾ ಇದ್ಯಾ? ಸುಮ್ಮನೆ ಎಕ್ಸ್ಪೆಕ್ಟೇಷನ್ ವೇರಿ ಹರ್ಟ್ಸ್ ಆಯ್ತಾ? ಏನಕ್ಕೆ ಬರ್ತಾ ಇಲ್ಲ ನಾನು? ಏನು ಐಸ್ ಕ್ರೀಮ್ ಅಂಗಡಿ ಮುಂದೆ ನಿಲ್ಸ್ಬಿಟ್ಟಿದ್ಯಾ ಅಂದ್ರೆ ಐಸ್ ಕ್ರೀಮ್ ಒಳಗಡೆ ಹೋಗಿ ಪಾರ್ಟಿ ಕೊಡಿಸ್ಬಿಡ್ತೀಯ ಅಂತಾನ? ಅಲ್ಲ ಅಲ್ಲ ಐಸ್ ಕ್ರೀಮ್ ನೀನ್ ನಂಗೆ ಕೊಡಿಸ್ತೀಯಾ ಅಂತ. ನಂಗೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೋ ಪೇಷನ್ಸ್ ಇಲ್ಲ. ಮ್ಯಾವ್ 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 ಮ್ಯಾವ್. ನಿಯತ್ತಿಲ್ಲ ನಿಂಗೆ? ಏನೋ ಅನ್ಕೊಂಡ್ ಬಂದ್ರೆ ಏನೋ ಮಾಡಿಸ್ತಾ ಈಗ. ಅಲ್ಲ ನಿಲ್ಸು ಗಾಡಿ, ನನಗೆ ಬೇಕು ಐಸ್ ಕ್ರೀಮ್. ಐಸ್ ಕ್ರೀಮ್ ಈಗ ಬೇಕು. ಯಾವ ಅಭ್ಯಾಸಗಳನ್ನ ಕಲಿಬೇಡದಪ್ಪ. ಐಸ್ ಕ್ರೀಮ್ ತಿನ್ನೋ ಅಭ್ಯಾಸ ಯಾವತ್ತೂ ಯಾರಿಗೂ ಮಿಡ್ ನೈಟ್ ಅಲ್ಲಿ ಹುಡುಗಿರ್ಗೆ ಐಸ್ ಕ್ರೀಮ್ ಕೊಟ್ಟಿದ್ರೆ ಪುಣ್ಯಕ್ಕೆ ಹೋಗ್ತೀಯಾ? ಆದ್ರೂ ಒಳ್ಳೆ ಹುಡುಗಿ ಸಿಗ್ತಾಳೆ. ನೀನ್ಯಾರು ಮಿಡ್ ನೈಟ್ ಐಸ್ ಕ್ರೀಮ್ ಸಿಕ್ಕಿದ್ರೆ ಹುಡುಗಿ ಸಿಗೋ ಭಾಗ್ಯ ಆಗಿದೆ. ಅದ್ರಿಂದ ಡೈಲಾಗ್ ಹೇಳ್ಬಿಟ್ಟಿದ್ರೆ ಪಕ್ಕ ಇಸ್ಕೊಂಡ್ಬಿಡ್ತಾ ಇದೆ. ಸ್ಟೇಜ್ಗೆ ನಾನು ಕೋಲಾರ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ತರ ಅಡ್ವೆಂಚರ್ ಮಾಡ್ಬೇಕು? ಕೋಲಾರ ಬೇರೆ ಅಡ್ಡಾರಿ ಅಲ್ಲ. ನಿನ್ಗೆ ಏನ್ ಗೊತ್ತಂತ ನೀನ್ ಹೋಗ್ತಾ ಇದ್ಯಾ ಮುಂದೆ?